ತಮಿಳ್ನಾಡು ಒಳಗಡೆ ಚರಣ್ ಅಲ್ಲಿ ಮನೆ ಊಟ ಅಂತ ನಮ್ಮ ಲೋಕಲ್ ಆ ಒಂದು ಕರ್ನಾಟಕ ಶೈಲಿಯ ಫುಡ್ ಇರುತ್ತಲ್ಲ, ಸೊ ಅವೆಲ್ಲ ಇಲ್ಲಿ ಸಿಗುತ್ತೆ. ಓ ಮೈ ಗಾಡ್, ಆ ನಾಟಿ ಶೈಲಿಯ ರುಚಿ ಅನ್ನೋದೇ ಇದಕ್ಕೆ. 20 ರೂಪಾಯಿಂದ ಹಿಡಿದು 200 ರೂಪಾಯಿವರೆಗೆ ಹೊಟ್ಟೆ ತುಂಬ ಆರಾಮ್ಸೆ ಊಟ ಮಾಡ್ಕೊಂಡು ಹೋಗ್ಬೋದು. ಸೊ ಇದು ಸಾಕು ನನಗೆ, ಬೇರೆ ಏನು ಬೇಡ. ಹೆಲೋ ಅಂತ ಮಸ್, ದಿಸ್ ಇಸ್ ಶಾರುಖ್, ನೀನು ನೋಡ್ತಿರೋದು ಗಲಿ ಫುಡ್. ಸೊ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ಎಲ್ಲಪ್ಪ ಸೆಂಟ್ರೋಡ್ ನಿಂತ್ಕೊಂಡು ಏನು ಮಾಡ್ತಿದ್ಯಾ ಅಂತ ಕೇಳ್ತಿದ್ದೀರಾ. ಸೊ ಇಲ್ಲಿಂದ ಪಾಸ್ ಆಗ್ತಿದ್ವಿ, ಒಂದು ಅಂಗಡಿ ಕಾಣಿಸು ನಿಮಗೆ, ಚರಣ್ ಅಲ್ಲಿ ಮನೆ ಊಟ. ಅದು ಎಲ್ಲಂತ ಕರಿತೀರಾ? ತಮಿಳ್ನಾಡು ಒಳಗಡೆ ಚರಣ್ ಅಲ್ಲಿ ಮನೆ ಊಟ ಅಂತ ನಮ್ಮ ಲೋಕಲ್ ಆ ಒಂದು ಕರ್ನಾಟಕ ಶೈಲಿಯ ಫುಡ್ ಇರುತ್ತಲ್ಲ, ಸೊ ಅವೆಲ್ಲ ಇಲ್ಲಿ ಸಿಗುತ್ತೆ. ಸೊ ಅದನ್ನ ಟ್ರೈ ಮಾಡೋಣ. ಅಂದರೆ ಮೇನ್ಲಿ ನಾನ್ ವೆಜ್, ಬರೀ ಮಧ್ಯಾಹ್ನ ಹೊತ್ತು ಮಾತ್ರ ಸಿಗೋವಂಥ ಒಂದು ಜಾಗ ಇದು. ಈ ಹತ್ತಿಬೆಲೆ ಬರುತ್ತೆ ಗೊತ್ತಾ? ಸೊ ಆ ಟೋಲ್ ಗೇಟು ಮುಂಚೆನೇ ನೀವು ಒಂದು ರೈಟ್ ತಗೊಳ್ಳಿ, ಸರ್ಕಲ್ ಬರುತ್ತೆ, ನಂತರ ಸರ್ವಿಸ್ ರೋಡ್ ತಗೊಳ್ಳಿ, ಒಂದೇ ರೋಡೆ. ಸೊ ಅಲ್ಲಿ ನಿಮಗೆ ಈ ತಮಿಳ್ನಾಡು ಬಾರ್ಡರ್ ಚೆಕ್ ಪೋಸ್ಟು, ನಂತರ TVS ಕಂಪನಿ ಬರುತ್ತೆ. ಸೊ ಅದನ್ನ ದಾಟಿದ್ರೆ ಒಂದು 5 ಕಿಲೋಮೀಟರ್ ನೆಕ್ಸ್ಟ್ ಸಿಂಗಲ್ ರೋಡ್, ಒಂದೇ ಸ್ಟ್ರೆಚ್ಚು, ಡೈರೆಕ್ಟಾಗಿ ಅಂಗಡಿಗೆ ಬಂದುಬಿಡ್ತೀರಾ. ಸೊ ಡಿಸ್ಕ್ರಿಪ್ಷನ್ಲಿ ಅಡ್ರೆಸ್ ಆಗಿರ್ತೀನಿ, ಅಲ್ಲಿ ಚೆಕ್ಔಟ್ ಮಾಡ್ಕೊಳ್ಳಿ. ಬಟ್ ಅದಕ್ಕಿಂತ ಮುಂಚೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಂಗೆ ಪಕ್ಕದಲ್ಲಿರೋ ಒಂದು ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಇದೇ ರೀತಿ ವೀಡಿಯೋಸ್ ನಿಮಗೆ ಬೇಕಂತಂದ್ರೆ ಕೆಳಗಡೆ ಕಮೆಂಟ್ ಮಾಡಿ, ಇದೇ ರೀತಿ ಹುಡ್ಕೊಂಡೋಗಿ ನಾನು ಒಂದು ಒಳ್ಳೊಳ್ಳೆ ಕಂಟೆಂಟ್ನ ನಿಮಗೆ ಕೊಡ್ತೀನಿ. ಸೊ ಇವಾಗ ಬಂದು ಬ್ಯಾಟಿಂಗ್ ಮಾಡೋಣ. ಆಲ್ಮೋಸ್ಟ್ 12 ಗಂಟೆಗೆ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿದ್ರು. ಈಗ 1 ಗಂಟೆ ಆಗ್ತೈತೆ. ನಾವು ಬಂದಿದ್ದೆ 12:15, ಅರ್ಧ ಗಂಟೆ ವೀಡಿಯೋ ಇವು ಅಲ್ಲೇ ಹೋಯ್ತು. ಈಗ ಬ್ಯಾಟಿಂಗ್ ಮಾಡೋಣವಾ, ಬನ್ನಿ. ಅಂತ ಮಸ್ಸು ಇಲ್ಲಿನ ಫಾಸ್ಟ್ ಮೂವಿಗೆ ಆದಂಥ ಡಿಶಸ್ ಎಲ್ಲ ಆರ್ಡರ್ ಮಾಡಿದ್ದೀವಿ. ಫಸ್ಟ್ ಬಂದು ಇಲ್ಲಿ ವೈಟ್ ರೈಸ್ ತೊಗೊಂಡಿದ್ದೀವಿ, ನೋಡ್ಬೋದು. ನಂತರ ಬಂದು ಬೋಟಿ, ಆಮೇಲೆ ನಾಟಿ ಕೋಳಿ, ನಾಟಿ ಕೋಳಿ ಕಾಳು ಮತ್ತು ಆ ಚಿಕನ್ ಪೀಸು. ಇವತ್ತೊಂದು ಬೇಟೆ ಇದೆ ಗುರುವೆ. ಆಮೇಲೆ ನಾರ್ಮಲ್ ಒಂದು ರೆಗ್ಯುಲರ್ ಬಾಯ್ಲರ್ ಚಿಕನ್ ಏನು ಬರುತ್ತಲ್ಲ, ಅದು ತೊಗೊಂಡಿದ್ದೀವಿ. ಜೊತೆಗೆ ಒಂದು ಫಿಶ್ ಕರಿ. ಆಮೇಲೆ ಈ ಕಡೆ ಬಂದರೆ ವಿ ಹ್ಯಾವ್ ಸ್ಪೆಷಲಿ ಮಟನ್ ಕರಿ ಇದೆ, ನಲ್ಲಿ ಮೂಳೆ ಜೊತೆಗೆ. ಆಮೇಲೆ ಫೈನಲಿ ಬಂದು ಒಂದು ಲಿವರ್ ಫ್ರೈ ಇದೆ, ಜೊತೆಗೆ ಒಂದು ಪೆಪ್ಪರ್ ಫ್ರೈ ಅನ್ಬೋದು, ಮೊಟ್ಟೆ, ಸಲಾಡು, ರಸಮ್ಮು. ಇವ್ರ ಹತ್ರ ಏನೇನಿತ್ತು ಎಲ್ಲ ಒಂದೊಂದನ್ನು ತರಿಸ್ಕೊಂಡಿದ್ದೀವಿ. ಬ್ಯಾಲೆನ್ಸ್ ಇರೋದು ಬಂದು ಈ ಬ್ಲಡ್ ಫ್ರೈ ಮತ್ತು ತಲೆ ಮಾಂಸ, ಮುದ್ದೆ, ಪರೋಟ. ಸೊ ಇದಿಷ್ಟು ಸ್ವಲ್ಪ ಬೇಡ, ಸ್ವಲ್ಪ ಸೈಡ್ ಇರಲಿ ಅಂತ ಆದಷ್ಟು ಡಿಶಸ್ ತೊಗೊಂಡಿದ್ವಿ. ಇವೆಲ್ಲ ತುಂಬ ಸ್ಪೆಷಲು. ಆಮೇಲೆ ಇಲ್ಲಿ ಆನ್ ದ ವೇ ಬೇರೆ ಕಡೆ ಬೇರೆ ಊರಿಗೆ ಹೋಗೋರು ಅಥವಾ ನಮ್ಮ ಬೆಂಗಳೂರು ಒಳಗಡೆ ಬರೋರು, ಸೊ ಅವರೆಲ್ಲ ತುಂಬ ಜನ ಜಾಸ್ತಿ ಬರ್ತಾರೆ. ಆಲ್ಮೋಸ್ಟ್ ಒಳಗಡೆ ತುಂಬ ಫುಲ್ ಆಯಿತು. ಅದಕ್ಕೆ ನಾನೇ ಒಂದು ಟೇಬಲ್ ತೊಗೊಂಡು ಹೊರಗಡೆ ಬಂದು ಕೂತಿದ್ದೀನಿ. ಸೊ ಫಸ್ಟ್ಲಿ ವಿಲ್ ಗೋ ವೇ ರೈಸು ಮತ್ತು ರಸಮಿಂದನೇ ಶುರು ಮಾಡೋಣ. ಸ್ವಲ್ಪ ತಣ್ಣಗಿರಲಿ, ನಂತರ ಬಂದು ಒಂದೊಂದಾಗೆ ಟ್ರೈ ಮಾಡೋಣ. ರಸಮು ಲೆಪಟೈಸಿಂಗ್ ಆಗಿದೆ. ಲೆಟ್ಸಿ ಟೇಸ್ಟ್ ಮಾಡಿದಾಗ ಹೇಗೆ ಅನಿಸುತ್ತೆ ಅಂತ ನೋಡಬೇಕು. ಆ ಹುಣಸೆಹಣ್ಣು ಸಾರಿನ ಆ ಟೇಸ್ಟು, ಆಮೇಲೆ ಕರ್ಬೇವು ಸೊಪ್ಪು ಅತಿ ಹೆಚ್ಚಾಗಿ ಹಾಕವ್ರೆ. ನಂತರ ಆ ಟೊಮ್ಯಾಟೋಯಿನ ಒಂದು ಲೈಟಾಗಿ ಟ್ಯಾಂಗಿನೆಸ್ಸು. ಸೊ ರಸಮು ಹಾಗೆ ಕುಡಿಬೋದು. ಸೊ ಒಂಥರ ಸೂಪ್ ಥರ. ನಿಮಗೆ ಎಲ್ಲ ತಿಂದಾದ್ಮೇಲೆ ರಸಮ್ ಕುಡೀರಿ, ಜೀರ್ಣಕ್ಕೆ ಒಳ್ಳೆಯದು. ಸೂಪರ್. ಹಾಗೆ ನಮ್ಮ ಹತ್ರ ಇಲ್ಲಿ ಬೋಟಿ ಇದೆ, ನೋಡ್ಬೋದು. ಸೊ ಬೋಟಿನೂ ಒಂದು ಪೀಸ್ ಹೋಗೋಣ. ಸಖತ್ತು ತಿಕ್ಕು ಗ್ರೇವಿ, ಒಳ್ಳೆ ತಿಕ್ಕು ಗ್ರೇವಿ, ಎಣ್ಣೆ ಹಂಗೆ ತೇಲ್ತೈತೆ. ಓ
ಓ ಮೈ ಗಾಡ್. ಆ ನಾಟಿ ಶೈಲಿಯ ರುಚಿ ಅನ್ನೋದೇ ಇದಕ್ಕೆ. ಆ ಖಾರ ಪೆಪ್ಪರ್ ಘಾಟ್ ಹೊಡೆಯುತ್ತೆ, ಅದರ ನಂತರ ಬಂದು ಆ ಟೇಸ್ಟು ಒಂದೊಂದು ಮಾತಾಡುತ್ತೆ. ಇದಕ್ಕೆಲ್ಲ ಪರೋಟ ಅವೆಲ್ಲ ಇದ್ದರೆ ಇನ್ನೂ ಅಲ್ಟಿಯಾಗಿರುತ್ತೆ. ಬಟ್ ಆಡೇ ನಮ್ಮ ಬೆಂಗಳೂರಲ್ಲಿ ಬಿಸಿಲು ಗೊತ್ತಿರುತ್ತಲ್ಲ, ಈಗ ನಾವು ಪರೋಟ ಎಲ್ಲ ತಿಂದರೆ ಒಂದು ರೀತಿ ಸೆಟ್ ಆಗೋಲ್ಲ ನಮಗೆ. ಅದಕ್ಕೋಸ್ಕರನೇ ಇವೆಲ್ಲ ತೊಗೊಂಡಿರೋದು. ಬಟ್ ರೈಸ್ಗೆ ಸಕ್ಕತ್ತಾಗಿರುತ್ತೆ, ರೈಸ್ ಜೊತೆ ಹೋದ್ರೂ ಸಕ್ಕತ್ತಾಗಿರುತ್ತೆ. ಖಂಡಿತ ಟ್ರೈ ಮಾಡಿ. ಬಟ್ ಸಪ್ರೇಟಾಗಿ ಹೋಗೋಕ್ಕೆ ಆ ಘಾಟ್ ಸ್ಟಾರ್ಟಿಂಗಲ್ಲಿ ಗೊತ್ತಾಗ್ತಿಲ್ಲ, ಹೋಗ್ತಾ ಹೋಗ್ತಾ ಖಾರ ಸಕ್ಕತ್ತಾಗಿದೆ. ಹಂಗೆ ಮಟನ್ ಸಾರು ಮತ್ತು ಮಟನ್ ಕರಿ ಇದೆಯಲ್ಲ, ಅದರಿಂದ ಲೈಟಾಗಿ ಸಾರು ಹಾಕ್ಕೊಂಡು ನಲ್ಲಿ, ಆಮೇಲೆ ಮಟನ್ ಪೀಸು. ಆಲ್ಮೋಸ್ಟ್ ಎಲ್ಲ ಗ್ರೇವಿ ತಿಕ್ಕಾಗೇ ಇದೆ. ಯಾವುದು ಒಂದು ನೀರು ಕನ್ಸಿಸ್ಟೆನ್ಸಿ ಅಂತೀವಲ್ಲ ತೆಳುವಾಗೆ, ಆ ಥರ ಯಾವುದಿಲ್ಲ. ಓ ಹಂಗೆ ಸಾರಲ್ಲಿ ಅರೋಮಾ ಕಾಣಿಸಲ್ಲ ಇಲ್ಲಿಂದ, ಬಟ್ ಸಕ್ಕತ್ತು. ಏನು ಗುರು ಇದು ಮಟನು ಹಿಂಗಿದೆ. ಈ ತಮಿಳ್ನಾಡು ಒಳಗೆ ನಮ್ಮ ಲೋಕಲ್ ಒಂದು ಹಳ್ಳಿ ಶೈಲಿಯ ಊಟ ನೋಡಿದ ತಕ್ಷಣವೇ ನನಗೆ ಒಂದು ರೀತಿ ಚೆನ್ನಾಗಿ ಅನಿಸ್ತು. ಈ ಕಡೆ ಆಲ್ಮೋಸ್ಟ್ ಬೇಜಾನ್ ದೊಡ್ಡ ದೊಡ್ಡ ರೆಸ್ಟೋರೆಂಟ್ಗಳೆಲ್ಲ ಇವೆ. ಬಟ್ ಈ ಚರಣ್ ಹಳ್ಳಿ ಮನೆ ಊಟ, ಹಳ್ಳಿ ಮನೆ ಅಂತ ನೋಡಿದ ತಕ್ಷಣವೇ ಅದೊಂಥರ ಸ್ಯಾಟಿಸ್ಫ್ಯಾಕ್ಷನು. ಮಟನು ಆ ಚರ್ಬಿ ಜೊತೆ ಅಲ್ಟಿಮೇಟ್ ಆಗಿದೆ. ಮಟನ್ ಇಸ್ ಡೆಫಿನೆಟ್ಲಿ ಮಸ್ಟ್ ಟು ಟ್ರೈ. ಅಂದ್ರೆ ಮಟನ್ ಮಸ್ತಾಗಿ ತಿನ್ನಿ. ಆಮೇಲೆ ಎಲ್ಲ ಸಾರು ಬಂದು ಲೈಟಾಗಿ ಖಾರವಾಗಿದೆ. ಇನ್ನೊಂದು ವಿಷಯ ಇಷ್ಟ ಆಯ್ತು ನನಗೆ, ಮೇಯ್ನ್ ಬಂದು ಫ್ಯಾಮ್ಲೀಸ್ ತುಂಬ ಜನ ಬರ್ತಾರೆ ಇಲ್ಲಿ. ಆಡಿ ಕಾರೆಲ್ಲ ಬಂದು ಹೋಗ್ತಾರೆ, ನೀವೇ ತಿಳ್ಕೊಳ್ಳಿ. ಆಡಿ ಕಾರಲ್ಲಿ ಬರೋ ಅಷ್ಟು ಆ ಟೇಸ್ಟ್ ಇದೆಯಾ ಅಂತ ಕೇಳಿದ್ರೆ ನಿಮಗೆ ಗೊತ್ತಾಗಿರ್ಬೇಕಲ್ಲ ಹೇಗಿದೆ ಅಂತ. ನೆಕ್ಸ್ಟು ಯಾವುದು ಹೋಗೋಣ? CM ಫಿಶ್ಶಾ? ಅವನ ಕಣ್ಮುಂದೆ ಅದೇ ಇರೋದು ಫಸ್ಟು. ಫಿಶ್ಶು ನೋಡಿ, ಸಾರಿಗಿಂತನೂ ಮೇಯ್ನ್ಲಿ ಆ ಫಿಶ್ಶು, ಮೀನನ್ನು ಮಾತ್ರ ಟ್ರೈ ಮಾಡೋಣ ಫಸ್ಟ್. ಏನು ಗುರು ಇದು, ಪ್ಯೂರ್ ವೈಟ್ ಟೆಕ್ಸ್ಚರಲ್ಲಿ. ಮೆಲ್ಟಿನ್ ಮೌತ್. ಲಿಟ್ರಲಿ ಈ ಫಿಶ್ಶು ಕರಿಗೋಸ್ಕರನೂ ಬರ್ಬೋದು ಇಲ್ಲಿ. ಅಷ್ಟು ಫ್ಲೆಶ್ ಬಂದು ಸಖತ್ ಫ್ರೆಶ್ ಆಗಿದೆ ಮೀನು. ಅದು ತುಂಬ ಆ ಟೇಸ್ಟಲ್ಲೇ ಗೊತ್ತಾಗುತ್ತೆ. ಆಮೇಲೆ ಮೀನು ನೋಡಿದ ತಕ್ಷಣ ಕಂಡುಹಿಡ್ಕೋಬೋದು ನೀವು, ಆ ಫ್ರೆಶ್ ಮೀನಾ ಅಥವಾ ಹಳೆ ಮೀನಾ ಅಂತ. ಈ ತವಾ ಫ್ರೈ ಮಾಡಿ ತಿಂತೀವಲ್ಲ, ಅದೊಂದು ಟೇಸ್ಟ್ ಕೊಟ್ಟರೆ ಈ ಮೀನು, ಈ ಸಾರಿನ ಮೀನು ಟೇಸ್ಟ್ ಕೊಡುತ್ತೆ. ಫಿಶ್ಶು ಮಸ್ತು ಟ್ರೈ, ಖಂಡಿತ ಟ್ರೈ ಮಾಡಿ. ಅದು ಈ ಸಾರು ಅಥವಾ ಮುದ್ದೆ ಇದ್ಬಿಟ್ರೆ ಇನ್ನೇನು ಬೇಡ. ಆ ಮೀನು ಸಾರು, ಆ ಮೀನು ಜೊತೆಗೆ ಮುದ್ದೆ ಮಸ್ತಾಗಿರುತ್ತೆ. ಹಂಗೆ ಲಿವರು ಇದೆ, ಲಿವರು ಟ್ರೈ ಮಾಡ್ಕೊಳ್ಳೋಣ. ಈ ಲಿವರ್ ಪೀಸ್ ನೋಡಿನೇ ಶಾಕ್ ಆಗಿಬಿಡ್ಬೇಕು, ಅಷ್ಟು ದಪ್ಪ ಸೈಜು. ಇದು ಬಂದು ಲೈಟಾಗಿ ಖಾರ ಇರುತ್ತೆ ಅಂತಂದ್ರು ಅವರು. ಲೆಟ್ಸಿ. ಖಾರ ಸ್ಟಾರ್ಟಿಂಗಲ್ಲಿ ಗೊತ್ತಾಗ್ತಿಲ್ಲ, ಆ ಮಸಾಲೆ ಫುಲ್ಲು ಹಂಗೆ ಹಿಡ್ದೈತೆ. ಆಮೇಲೆ ಆ ಲೈಟಾಗಿ ಆ ಹುಳಿ ಅಂಶ ಬರೋದು ಮೇನ್ಲಿ ಟೊಮೆಟೊ ಆಗಿದಾರಲ್ಲ ಅದರಿಂದ. ಏನಾರ ಒಂದು ಡ್ರೈಯಾಗೆ ಏನಾರ ಒಂದು ಸೈಡ್ ಬೇಕಂತೀರಲ್ಲ, ಅವ್ರಿಗೆ ಇದು ಪಕ್ಕ ಸಕ್ಕದಾಗಿ ಇಷ್ಟಪಡ್ತೀರ. ವಾವ್. ನನಗೆ ಒಂದು ಇಷ್ಟ ಆಯಿತು, ಏನು ಗೊತ್ತಾ, ಸೌದೆಯಲ್ಲಿ ಮಾಡೋದು ಒಂದು ಟೇಸ್ಟ್ ಕೊಡುತ್ತೆ. ಇನ್ನೊಂದು ಬಂದು ಯಾವುದೇ ಡಿಶ್ಶು ತಗೊಳ್ಳಿ, ಬೋಟಿ ತಗೊಳ್ಳಿ ಅಥವಾ ಈ ಒಂದು ಲಿವರರ ತಗೊಳ್ಳಿ, ಆ ರಾ ಸ್ಮೆಲ್ ಅನ್ನೋದು ಬರಲೇಬಾರ್ದು. ಅದು ಇವ್ರ ಹತ್ರ ಇಲ್ಲ. ಮೇಯ್ನ್ಲಿ ಆ ರಾ ಸ್ಮೆಲ್ ಇದ್ದರೆ ಅದು ಚೆನ್ನಾಗಿ ಮಾಡಿಲ್ಲ ಅಂತ ಅರ್ಥ. ಬಟ್ ಅಲ್ಟಿಮೇಟು. ನನಗಂತೂ ಈ ರಸಮೇ ಸಾಕು ಗುರುವೆ. ಅದು ಈ ವೆದರ್ಗೆ ಸಕ್ಕತ್ತಾಗಿ ಒಳಗಡೆ ಹೋಗ್ತೈತೆ. ಮೊಸರು ಏನಾರ ಇದೆಯಾ ಅವ್ರ ಹತ್ರ? ಮೊಸರು ಅಥವಾ ಮಜ್ಜಿಗೆ ಇದ್ದರೆ ಮಾತ್ರ ಇನ್ನೂ ಸಕ್ಕತ್ತಾಗಿರುತ್ತೆ. ನಾಟಿ ಕೋಳಿ ಬ್ಯಾಟಿಂಗ್ಗೆ ಲುಕ್ಕದ್ದು ಕನ್ಸಿಸ್ಟೆನ್ಸಿಗೆ ಅಪ್ಪ ಏನು ತಿಕ್ಕಾಗಿದೆ ನೋಡಿ. ವಾವ್. ಆಮೇಲೆ ಎಣ್ಣೆ ನೋಡಿ, ಸ್ವಿಮ್ಮಿಂಗ್ ಪೂಲಲ್ಲಿ ಸ್ವಿಮ್ಮಿಂಗ್ ಮಾಡ್ತೀವಲ್ಲ ಆ ಥರ ತೇಲ್ತೈತೆ. ಚಿಕನ್ ಪೀಸು ಹಂಗೆ ಮಾತಾಡಬೇಕು. ನಾಟಿ ಕೋಳಿದು 2 ವೆರೈಟಿನೂ ಇಕ್ಕವ್ರೆ. ನಾಟಿ ಕೋಳಿ ತಿನ್ನೋರಿಗೆ ನಾಟಿ ಕೋಳಿ, ನಾರ್ಮಲ್ಲು ಈ ಬ್ರಾಯ್ಲರ್ ಕೋಳಿ ತಿನ್ನೋರಿಗೆ ಅದು ಇಕ್ಕವ್ರೆ. ಸೊ ಫಸ್ಟ್ಲಿ ನಾನು ಆ ಪೀಸ್ ಹೋಗ್ಬಿಡ್ತೀನಪ್ಪ.
ಈ ನಾಟಿ ಕೋಳಿ ಅನ್ನೋದು ಲೈಟಾಗಿ ಸ್ವಲ್ಪ ನೀವು ಅಗಿಬೇಕು, ಒಂಚೂರು ಹಾಡಾಗಿರುತ್ತೆ. ಆದರೆ ಇದಕ್ಕಿಂತ ಟೇಸ್ಟು ಇನ್ನು ಯಾವ ಕೋಳಿಯಲ್ಲೂ ಬರಲ್ಲ. ಏನೂರು ಒಂದೊಂದು ಟೇಸ್ಟ್ ನೀಡ್ತೈತೆ. ಲೆಟ್ಸಿ ಅವರ ಕರಿ ಹೇಗಿದೆ ಅಂತ. ಓ ಅಲ್ಟಿಮೇಟು, ಸಕ್ಕತ್ತಾಗಿದೆಯಪ್ಪ. ಎಲ್ಲೋ ಹೋಗ್ಬೇಕಿತ್ತು ಬೇರೆ ಒಂದು ರೆಸ್ಟೋರೆಂಟು, ಬೇರೆ ಒಂದು ಜಾಗಕ್ಕೆ. ಬಟ್ ಸಡನ್ನಾಗಿ ಸಿಕ್ಕಿದ ಜಾಗ, ಅದನ್ನು ಹಂಗೆ ಸ್ಟಾಪ್ ಮಾಡಿಬಿಟ್ಟು ಇಲ್ಲಿಗೆ ಇಳಿದ್ಬಿಟ್ವಿ. ಒಂದು ಫೀಸ್ಟ್ ಮಾಡಿಕೊಂಡು ಹಂಗೆ ನಿಮಗೂ ತೋರಿಸ್ಬಿಡೋಣ ಈ ಜಾಗ, ಯಾಕಂದರೆ ತುಂಬ ಒಳಗಡೆ ಇದೆ. ಇನ್ನೊಂದು ಇವ್ರಿಕ್ಕಿರೋ ಜಾಗ ಬಂದು ಆಲ್ಮೋಸ್ಟ್ ಗೊತ್ತಾಗುತ್ತೆ, ಯಾಕಂದರೆ ಇಲ್ಲಿಂದ ಹಂಗೆ ಟುವರ್ಡ್ಸ್ ಬೆಂಗಳೂರು ಎಂಟ್ರಿ ಆಗುತ್ತಾರಲ್ಲ ಅವ್ರಿಗೆ. ಬಟ್ ಆದರೂ ಸಹ ಸ್ವಲ್ಪ ಒಂದು ರೀತಿ ಹಿಡನ್ ಸ್ಪಾಟೇ ಇದು, ಅಷ್ಟೊಂದು ಜನರಿಗೆ ಇನ್ನೂ ಗೊತ್ತಾಗಲಿಲ್ಲ. ಸೊ ಇವ್ರ ನಂತರ ಇನ್ನೊಂದು ಜಾಗ, ಇನ್ನೊಂದು ಬೇಟೆ ಮಾಡಬೇಕು. ಬಟ್ಟು ಒಳ್ಳೆ ನಾಟಿ ಶೈಲಿಯ ಈ ಒಂದು ಫುಡ್ ಡಿಶಸ್ ನೀವು ಹುಡುಕ್ತಿದ್ರೆ ಮಸ್ಟು ಟ್ರೈ ಸ್ಪಾಟ್ ಅಂತೀನಿ. ಸೊ ಇದು ಬಂದು ಒಂದು ರೀತಿ ಸೆಮಿ ಗ್ರೇವಿ ಥರ ಅನಿಸ್ತೈತೆ. ಬರೀ ಚಿಕನ್ ಪೀಸ್ ಮಾತ್ರ ಚೆನ್ನಾಗಿ ಡಿಪ್ ಮಾಡಿಕೊಂಡು ಹಾಗೆ ಒಂದು ಬೈಟ್ ಆಗ ನೋಡಿ, ಬರೀ ಎಣ್ಣೆನೇ ಇದು. ಇದೊಂಥರ ಪರೋಟಾಗಿ ಸಕ್ಕತ್ತಾಗಿರುತ್ತೆ, ಜೊತೆಗೆ ಫುಲ್ಲಿ ತಿಕ್ಕಾಗಿರೋ ಗ್ರೇವಿ. ಆ ಗ್ರೇವಿ ಪೂರ್ತಿ ಆ ಟೊಮ್ಯಾಟೊಯಿನ ಆ ಒಂದು ಫ್ಲೇವರ್ ಹೊಡೆಯುತ್ತೆ. ಖಾರ ಇದೆಯಪ್ಪ, ಒಂದೊಂದು ಡಿಶ್ಶು ಖಾರ ಖಾರ ಖಾರ. ಸುಬ ಫ್ಯಾಮ್ಲಿಗೆ ಮಸ್ಟು ಟ್ರೈ ಸ್ಪಾಟು, ಖಂಡಿತ ಬನ್ನಿ. ಮೊಟ್ಟೆನೂ ಹಾಗೇ ಸ್ವಲ್ಪ ಆ ಎಗ್ಗು ಯಾಕು ಎರಡು ಮಿಕ್ಸ್ ಮಾಡಿ ತಗೊಂಡು, ಆಮೇಲೆ ಚಿಕನ್ನು ಲೈಟಾಗಿ ತಗೊಂಡು 3 ಮಿಕ್ಸ್ ಮಾಡಿ, ಸಾರಿಲ್ಲ ಅಂತ ಕೇಳಬೇಡಿ, ಆಲ್ರೆಡಿ ಮಿಕ್ಸ್ ಆಗಿದೆ. ಲೆಟ್ಸ್ ಗೋ, ಒಂದು ಮೆಗಾ ಬೈಟ್. ಇದು ಸಾಕು ನನಗೆ, ಬೇರೆ ಏನು ಬೇಡ. ಆಲ್ ರೈಟ್ ಅಂತಮ್ಮ. ಸೊ ಫೈನಲ್ ಆಗಿ ಬಂದು ಒಂದು ಸಕ್ಕತ್ತಾಗಿರೋ ಒಂದು ನಾಟಿ ಶೈಲಿಯ ಬಾಡೂಟನೇ ಅನ್ಬೋದು ನಾವು ಇದನ್ನು. ಒಂದು ಸಕ್ಕತ್ತಾಗಿತ್ತಪ್ಪ. ಚಿಕನಿಂದ ಹಿಡಿದು ಮಟನ್ನು, ನಾಟಿ ಕೋಳಿ, ಆಮೇಲೆ ಲಿವರು, ಫಿಶ್ಶು ಕರಿ, ಆಮೇಲೆ ಇನ್ನೇನಪ್ಪ ತಿಂದ್ವಿ, ಮೊಟ್ಟೆ, ಹಲವಾರು ಡಿಶಸ್ ತಿಂದ್ವಿ. ಅವ್ರ ಹತ್ರ ಇದ್ದಿದ್ದು ಆಲ್ಮೋಸ್ಟು ಎಲ್ಲನೂ ಖಾಲಿ ಮಾಡಿದ್ವಿ, ಒಂದು 2-3 ಡಿಶ್ ಬಿಟ್ಟು ಅಷ್ಟೇ. ಓವರಾಲ್ ತುಂಬ ಚೆನ್ನಾಗಿತ್ತು. ರೇಟು ಸಹ ಏನು ಅಷ್ಟೊಂದು ಜಾಸ್ತಿ ಏನಿಲ್ಲ, ಒಂದು ಮಿಡ್ ಲೆವೆಲ್ ಇಟ್ಟಿರ್ತಾರೆ. ಅಂದರೆ ಒಂದು ನಾರ್ಮಲಾಗಿ ಒಬ್ಬ ಪರ್ಸನ್ ಬಂದರೂ ಸಹ ಒಂದು ಹೊಟ್ಟೆ ತುಂಬ ಆರಾಮ್ಸೆ ಊಟ ಮಾಡ್ಕೊಂಡು ಹೋಗ್ಬೋದು. ಸೊ 20 ರೂಪಾಯಿಂದ ಹಿಡಿದು 200 ರೂಪಾಯಿವರೆಗೆ ನಿಮಗೆ ಆ ಡಿಶಸ್ಗಳನ್ನು ಇಲ್ಲಿ ಸಿಗುತ್ತೆ. ಸೊ ಬಂದರೆ ಖಂಡಿತ ಟ್ರೈ ಮಾಡಿ. ಸೊ ಈ ಕಡೆಯಿಂದ ನೀವು ಬೆಂಗಳೂರಿಗೆ ಹೋಗೋದು ಅಥವಾ ಈ ಕಡೆಯಿಂದ ನೀವು ಬೇರೆ ಊರಿಗೆ ಹೋಗೋರು ಇದ್ದರೂ ಸಹ ಮಿಡ್ ಆಫ್ ದಿ ಒಂದು ಏರಿಯಾದಲ್ಲಿ ಇದೆಯಲ್ಲ, ಸೆಂಟ್ರಲ್ ಇದರಿಂದ ಈ ಕಡೆಯಿಂದ ಬರೋರು ತಿಂತಾರೆ, ಈ ಕಡೆಯಿಂದ ಬರೋರು ತಿಂತಾರೆ. ಸೊ ಎಲ್ಲ ತುಂಬ ಚೆನ್ನಾಗಿತ್ತು. ನನಗೆ ಅದರಲ್ಲಿ ಮೇಯ್ನ್ಲಿ ಬಂದು ಅವರ ಈ ನಾಟಿ ಕೋಳಿ ಇತ್ತಲ್ಲ, ನಾಟಿ ಕೋಳಿ ಮತ್ತು ಮಟನ್ ಸಾರು ಮತ್ತು ಆ ಮಟನ್ ಆ ನಲ್ಲಿ ಅಷ್ಟು ಸಾಕು ಇದ್ದರೆ ಆರಾಮ್ಸ್ ತಿನ್ಬೋದು. ಜೊತೆಗೆ ರಸಮ್ ಇದ್ದರೆ ಅದೊಂಥರ ಇನ್ನೊಂದು ಬೂಸ್ಟಪ್ ಮಾಡಿಕೊಡುತ್ತೆ. ಸೊ ತುಂಬ ಚೆನ್ನಾಗಿತ್ತು. ಸೊ ಐ ಹೋಪ್ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ಖಂಡಿತ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆ ಒಂದು ಅಥೆಂಟಿಕ್ ನಾಟಿ ಶೈಲಿಯ ಊಟ ಟುವರ್ಡ್ಸ್ ತಮಿಳ್ನಾಡು ವೇಲ್ ಹುಡುಕ್ತಿದ್ರೆ ದಿಸ್ ಈಸ್ ದಿ ಮಸ್ಟ್ ಟ್ರೈ ಸ್ಪಾಟು, ಚರಣ್ ಹಳ್ಳಿ ಮನೆ ಊಟ. ಸೊ ದೇ ಹ್ಯಾವ್ ವೆರೈಟೀಸ್ ಆಫ್ ನಾನ್ ವೆಜ್ ಡಿಶಸ್, ಡೆಫಿನೆಟ್ಲಿ ಟ್ರೈ ಮಾಡಿ. ಸೊ ಇನ್ನೊಂದು ಹೊಸ ಡ್ರೆಸ್ ಸಿಗೋಣ, ಹೊಸ ಕಾನ್ಸೆಪ್ಟ್ ಜೊತೆ, ಹೊಸ ಕಂಟೆಂಟ್ ಜೊತೆ. ಸೊ ಒಂಟಿಲ್ ದೆನ್, ಬಾಯ್ ಫ್ರಮ್ ಶಾರು.